ವಯಸ್ಸಾಗೋವರೆಗೂ ಕೆಲಸ ಮಾಡಿ ವಯಸ್ಸಾದ್ಮೇಲೆ ರಿಟೈರ್ಡ್ ಆಗಬೇಕು ಅಂತ ತುಂಬ ಜನ ಆಸೆ ಪಡ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ಅಂಥ ಟೈಮಲ್ಲೇ 10,000 ಕೋಟಿ ಕಂಪ್ನಿನ ಹುಟ್ಟಾಕ್ತಾರೆ. ಅವ್ರು ಯಾರಂದ್ರೆ ದರ್ಶನ್ ಪಟೇಲ್. ಇವರು 44ನೇ ವರ್ಷ ಇರಬೇಕಾದ್ರೇನೆ ಫ್ಯಾಮಿಲಿ ಬಿಸ್ನೆಸ್ ಇಂದ ರಿಟೈರ್ಡ್ ಆಗಿ ತಾನೇ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವಾಗ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವುದು ಅಂದ್ರೆ ಈ ಲೈನ್ ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಿರುತ್ತೆ ಆ ಕಂಪ್ನಿ ಯಾವುದು ಅಂತ. 2011 ಟೈಮಲ್ಲಿ ಬರ್ತಿದ್ದಂಥ ಪರ್ಫ್ಯೂಮ್ಗಳೆಲ್ಲಾನು 150ರಿಂದ 200 ಸ್ಪ್ರೇಗಳನ್ನ ಹೊಂದಿರ್ತಿದ್ವು. ಅದರಲ್ಲಿ ಮೆಜಾರಿಟಿ ಪರ್ಫ್ಯೂಮ್ಗಳಲ್ಲಿ ಫ್ರಾಗ್ರೆನ್ಸ್ಗಿಂತ ಜಾಸ್ತಿ ಗಾಳಿನೇ ತುಂಬಿರ್ತಿತ್ತು. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಿದ್ದಂಥ ದರ್ಶನ್ ಪಟೇಲ್ ಒಂದು ಬಾಟ್ಲಲ್ಲಿ 800 ಸ್ಪ್ರೇ ತರೋದ್ರ ಮುಖಾಂತರ ಒಂದು ಕಂಪ್ನಿನ ಹುಟ್ಟಾಕ್ತಾರೆ. ಅದೇ ಫಾಗ್. ಆಕ್ಸ್ನ ರಣಬೀರ್ ಕಪೂರ್, ಸಿಂತಾಲ್ನ ವಿರಾಟ್ ಕೊಹ್ಲಿ ಮತ್ತೆ ಸೆಟ್ವೆಟ್ನ ರಣಬೀರ್ ಸಿಂಗ್ ಇವ್ರುಗಳು ಪ್ರಮೋಟ್ ಮಾಡ್ತಿರ್ತಾರೆ. ಆದ್ರೆ ಫಾಗ್ ಸೆಲೆಬ್ರಿಟೀಸ್ ಇಂದ ಪ್ರಮೋಟ್ ಮಾಡಿಸ್ದೇನೆ ಡಿಸ್ಟ್ರಿಬ್ಯೂಷನ್ ಕಡೆ ತಲೆ ಕೆಡಿಸ್ಕೊಂಡು ಜನರ ಬಾಯಲ್ಲಿನೇ ಬರೋ ರೀತಿ ಮಾಡುತ್ತೆ. ಈಗ ನೀವೇ ಕ್ಯಾ ಚಲ್ ರಹಾ ಹೈ ಅಂದ್ರೆ ಏನ್ ಹೇಳ್ತೀರಾ? ಫಾಗ್ ಚಲ್ ರಹಾ ಹೈ ಅಂತೀರಾ. ಮುಂಚೆ ಬರೀ ಗಂಡ್ಮಕ್ಳಿಗಂತಾನೆ ಪರ್ಫ್ಯೂಮ್ಗಳು ಬರ್ತಿರ್ತವೆ. ಆದ್ರೆ ಫಾಗು ಹೆಣ್ಮಕ್ಳಿಗೂ ಸೂಟ್ ಆಗೋ ತರ ಪರ್ಫ್ಯೂಮ್ಸ್ನ ರೆಡಿ ಮಾಡುತ್ತೆ. ಇದರಿಂದ ಜಾಸ್ತಿ ಜನ ಫಾಗ್ನ ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ 60 ಕೋಟಿಯಿಂದ ಸ್ಟಾರ್ಟ್ ಆದಂಥ ಕಂಪನಿ ಇವತ್ತು 20% ಮಾರ್ಕೆಟ್ ಶೇರ್ ಇಟ್ಕೊಳ್ಳೋದ್ರ ಜೊತೆಗೆ 10,000 ಕೋಟಿ ಕಂಪನಿ ಆಗಿದೆ.